ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಉಳಿದ ಇಡ್ಲಿಯಲ್ಲಿ ಮಾಡಿ ತೋರಿಸಿದ್ದೀನಿ. ರೆಸಿಪಿನ ತುಂಬ ಚೆನ್ನಾಗಿ ಬಂದಿದೆ. ಇದು ಇಡ್ಲಿ ಥರದ್ದು ಅಂತ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬನ್ನಿ ಇವತ್ತು ಒಂದು ರೆಸಿಪಿ ಮಾಡೋಣ. ನಾನು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ಅದು ಮಿಕ್ಕಿತ್ತು ಇಡ್ಲಿಗಳು, ಒಂದು 6 ಇಡ್ಲಿ ಮಿಕ್ಕಿದೆ. ಅದರಲ್ಲಿ ಕುರುಮ್ನೆ ಒಂದು ಸ್ನ್ಯಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸ್ಲೈಸ್ಗಳು. ನೋಡಿ, ಈ ಥರ ಸ್ಲೈಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಕಾದಿದೆ. ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಳ್ಳೋಣ. ಇದು ಬ್ರೌನ್ ಬರೋವರೆಗೂ ಫ್ರೈ ಮಾಡೋಣ. ನೋಡಿ, ಇವಾಗ ಗುಂಟೂರು ಮೆಣಸಿಕಾಯಿ, ಬ್ಯಾಗಡೆ ಮೆಣಸಿಕಾಯಿ ಎರಡೂ ಕೂಡ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದೊಂದು 4, ಗುಂಟೂರು ಮೆಣಸಿಕಾಯಿ ಒಂದು 4 ಇಟ್ಕೊಂಡಿದ್ದೀನಿ. ಬ್ಯಾಗಡೆ ಮೆಣಸಿಕಾಯಿ ಒಂದು 4 ಇಟ್ಕೊಂಡಿದ್ದೀನಿ. ನೆನೆ ಹಾಕಿ ನೀರಲ್ಲಿ ಒಂದು 10 ನಿಮಿಷ ನೆನೆಲಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಇವಾಗ ಶುಂಠಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು, ಇದನ್ನು ಹಾಕ್ಕೊಳ್ಳೋಣ. ಈಗ ರುಬ್ಕೊಳ್ಳೋಣ ಬನ್ನಿ. ಆಯಿಲ್ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ನಷ್ಟು. ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇವಾಗ 1-1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸಣ್ಣ ಹಚ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ನೋಡಿ, 2 ಹಸಿಮೆಣಸಿಕಾಯಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲ ಫ್ರೈ ಆಗಿದೆ ಅದು. ಇವಾಗ ಗರಂ ಮಸಾಲ ಹಾಕೊಳ್ಳೋಣ, 1 ಸ್ಪೂನಷ್ಟು. ಅಚ್ಕಾರದ ಪುಡಿ 1 ಸ್ಪೂನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ನಾನು ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ಹಾಕ್ಕೊಳ್ಳೋಣ. ಬೇಕಾದರೆ ಹಾಕ್ಕೊಬೋದು ಇನ್ನೊಂದು. ನೋಡಿ, ಇದೆಲ್ಲ ಏನು ತೋರಿಸಿದ್ನಲ್ಲ ನಿಮಗಲ್ವಾ ಇಡ್ಲಿದು, ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದರೊಳಗಡೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಮೊಸರು ಹಾಕ್ಕೊಳ್ಳೋಣ. ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.